ಜೈ ಜವಾನ್ ಎನ್ನುವ ಪ್ರತಿಯೊಬ್ಬರೂ ಈ ಸ್ಟೋರಿಯನ್ನು ನೋಡಲೇಬೇಕು. ಸೈನಿಕರೇ ಗ್ರೇಟ್ ಎನ್ನುವವರಿಗೆ ಈ ಸ್ಟೋರಿ ಕಣ್ಣು ತೆರೆಸಬೇಕು. ಜೈ ಜವಾನ್ ಎನ್ನುವ ಪ್ರತಿಯೊಬ್ಬರೂ ಕೂಡ ಈ ಸ್ಟೋರಿಯನ್ನು ನೋಡಬೇಕು. ಸೈನಿಕರೇ ಗ್ರೇಟ್ ಎನ್ನುವವರಿಗೆ ಈ ಸ್ಟೋರಿ ಕಣ್ಣು ತೆರೆಸಬೇಕು. ಯುದ್ಧ ಗೆದ್ದರೆ ನಮ್ಮಿಂದಲೇ ಎನ್ನುವವರು ಈ ಸ್ಟೋರಿಯನ್ನು ನೋಡಬೇಕು. ಸೈನಿಕರೇ ದೇವರು ಅಂತ ಕೂಗುವವರಿಗೆ ಈ ಸ್ಟೋರಿ ಮುಟ್ಟಬೇಕು. 1971 ಯುದ್ಧದಲ್ಲಿ ಭಾರತವನ್ನ ಗೆಲ್ಲಿಸಿದ್ದ ಯೋಧನ ಕಥೆ ಇದು. ಜೈ ಜವಾನ್ ಎನ್ನುವ ಪ್ರತಿಯೊಬ್ಬರು ಈ ಸ್ಟೋರಿಯನ್ನ ನೋಡಬೇಕು. ಸೈನಿಕರೇ ಗ್ರೇಟ್ ಎನ್ನುವವರು ಕೂಡ ಈ ಸ್ಟೋರಿಯನ್ನ ನೋಡಬೇಕು. ಯುದ್ಧ ಗೆದ್ರೆ ನಮ್ಮಿಂದಲೇ ಎನ್ನುವವರು ಕೂಡ ಈ ಸ್ಟೋರಿ ನೋಡಬೇಕು. ಸೈನಿಕರೇ ದೇವರು ಅಂತ ಕೂಗುವವರಿಗೆ ಈ ಸ್ಟೋರಿ ಮುಟ್ಟಬೇಕು. 1971 ಯುದ್ಧದಲ್ಲಿ ಭಾರತವನ್ನ ಗೆಲ್ಲಿಸಿದ್ದಂತ ಯೋಧನ ಕಥೆಯನ್ನ ಹೇಳ್ತಾ ಹೋಗ್ತೇವೆ. 1971 ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಲ್ಲ ಯುದ್ಧ. ಆ ಯುದ್ಧದಲ್ಲಿ ಭಾಗಿಯಾಗಿದ್ದಂತ ಯೋಧನ ಕಥೆ ಇದು. ಆಂಬ್ಯುಲೆನ್ಸ್ನಲ್ಲಿ ಶವವಾಗಿರುವ ಈ ಮಹಿಳೆ ಯೋಧರೊಬ್ಬರ ಪತ್ನಿ. ಕೋಲಾರ ಡಿಸಿ ಕಚೇರಿ ಎದುರು ಶವವಾಗಿರುವ ಈಕೆ ಶಾಂತಮ್ಮ ಕೆಂಚಪ್ಪ. ಈಕೆಯ ಪತಿ ಕೆಂಚಪ್ಪ ಭಾರತವನ್ನ ಯುದ್ಧದಲ್ಲಿ ಗೆಲ್ಲಿಸಿದ್ದಂತ ಧೀರ. ಆಂಬ್ಯುಲೆನ್ಸ್ನಲ್ಲಿ ಓರ್ವ ಮಹಿಳೆಯ ಶವ ಪತ್ತೆಯಾಗುತ್ತೆ. ಕೋಲಾರ ಡಿಸಿ ಕಚೇರಿ ಎದುರು ಶಾಂತಮ್ಮ ಅವರ ಮೃತದೇಹ. ಈಕೆಯ ಪತಿ ಕೆಂಚಪ್ಪ ಭಾರತವನ್ನ ಯುದ್ಧದಲ್ಲಿ ಗೆಲ್ಲಿಸಿದ್ದಂತ ಧೀರ ಯೋಧ. ಈತನಿಗೆ ಸರ್ಕಾರ ಕೊಟ್ಟಿದ್ದ ಭೂಮಿ ಕೊನೆಗೂ ಸಿಗಲೇ ಇಲ್ಲ ರೀ. ಯೋಧ ಕೆಂಚಪ್ಪನವರು ಸಾವನ್ನಪ್ಪಿದ್ದಾರೆ. ಪತ್ನಿ ಶಾಂತಮ್ಮನೂ ಕೂಡ ಸಾವನ್ನಪ್ಪಿದ್ದಾರೆ. ಈಗ ಇಬ್ಬರು ಸತ್ತರೂ ಸರ್ಕಾರ ಕೊಟ್ಟಿದ್ದ 8 ಎಕರೆ ಭೂಮಿ ಪುತ್ರನಿಗೆ ಸಿಗಲೇ ಇಲ್ಲ. ಆಂಬ್ಯುಲೆನ್ಸ್ನಲ್ಲಿ ಶವವಾಗಿರುವ ಈ ಮಹಿಳೆ ಯೋಧರೊಬ್ಬರ ಪತ್ನಿ. ಈಕೆಯ ಪತಿ ಕೆಂಚಪ್ಪ ಭಾರತವನ್ನ ಯುದ್ಧದಲ್ಲಿ ಗೆಲ್ಲಿಸಿದ್ದಂತ ಧೀರ. 1971 ಯುದ್ಧದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತ ಯುದ್ಧದಲ್ಲಿ ಕೆಂಚಪ್ಪ ವೀರ ಸೇನಾನಿಯಾಗಿದ್ರು. ಭಾರತವನ್ನ ಯುದ್ಧದಲ್ಲಿ ಗೆಲ್ಲಿಸಿದ್ದಂತ ಧೀರ ಯೋಧ. ಈತನಿಗೆ ಸರ್ಕಾರ 8 ಎಕರೆ ಭೂಮಿಯನ್ನ ಕೊಟ್ಟಿತ್ತು. ಆದ್ರೆ ಆ ಭೂಮಿ ಕೊನೆಗೂ ಇವರಿಗೆ ಸಿಗಲೇ ಇಲ್ಲ ರೀ. ಯೋಧ ಕೆಂಚಪ್ಪನವರು ಈಗ ಸಾವನ್ನಪ್ಪಿದ್ದಾರೆ, ನಮ್ಮ ಜೊತೆಗಿಲ್ಲ. ಅವರ ಪತ್ನಿ ಶಾಂತಮ್ಮ ಅವರು ಕೂಡ ಈಗ ಸಾವನ್ನಪ್ಪಿದ್ದಾರೆ. ಇಬ್ರು ಸತ್ತೋಗಿದ್ದಾರೆ. ಸರ್ಕಾರ ಕೊಟ್ಟಿದ್ದ ಆ 8 ಎಕರೆ ಭೂಮಿ ಪತ್ರ ಸಿಗಲೇ ಇಲ್ಲ. ಇಬ್ಬರೂ ಸತ್ತು ಹೋಗಿದ್ದಾರೆ. ಸರ್ಕಾರ ಕೊಟ್ಟಿದ್ದ 8 ಎಕರೆಯ ಭೂಮಿಯ ಪತ್ರ ಇವರಿಗೆ ಸಿಗಲೇ ಇಲ್ಲ. ಎಂಥ ದುರಾದೃಷ್ಟ ನೋಡಿ. ನಿಮಗೆ ಒಂದು ಕಡೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಕೆಂಚಪ್ಪ, ನಮ್ಮ ವೀರ ಯೋಧ ಕೆಂಚಪ್ಪ ಸೋಮಣ್ಣ 1971 ಬಾಂಗ್ಲಾದೇಶ ವಿಭಜನಾ ಯುದ್ಧ ಶುರುವಾಗುತ್ತೆ ಪಾಕಿಸ್ತಾನದ ಜೊತೆಗೆ. ಆ ಸಂದರ್ಭದಲ್ಲಿ ದಿಟ್ಟವಾಗಿ ಹೋರಾಡಿ ಪಾಕಿಸ್ತಾನವನ್ನ ಮಣಿಸಿ ಬಂದಂತ ವೀರ ಯೋಧ ಕೆಂಚಪ್ಪ. 8 ಎಕರೆ ಭೂಮಿಯನ್ನ ಅವರಿಗೆ ನೀಡಲಾಗಿತ್ತು ಸರ್ಕಾರದಿಂದ. ಆದರೆ ಅದರ ಪತ್ರ ಮಾತ್ರ ಅವರ ಕುಟುಂಬಸ್ಥರ ಕೈಗೆ ಸೇರಿಲ್ಲ, ಸಿಗಲೇ ಇಲ್ಲ. ಅವರಿದಾರ ಈಗ? ಇಲ್ಲ. ಕೆಂಚಪ್ಪ ಅವರು ಕೂಡ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ.